ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಥರ್ಸ್ಡೇ. ಸೊ ಇವತ್ತು ತಿಂಡಿ ಮಂಡಕ್ಕಿ ಉಸ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಂಡಕ್ಕಿ ತಿಂಡಿಗೋಸ್ಕರ ಮಂಡಕ್ಕಿನ ಚೆನ್ನಾಗಿ ನೆನೆ ಹಾಕಿದ್ದೀನಿ, ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಸೊ ಒಂದು ಪಾತ್ರೆ ತೊಗೊಳ್ಳಿ, ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಸ್ವಲ್ಪ ನೀರುಳ್ಳಿ, ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಿಕಾಸ್ ನೀರುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟ್ರಿಂಕ್ ಆಗುತ್ತೆ ನೀರುಳ್ಳಿ, ನಿಮಗೆ ಗೊತ್ತಾಗುತ್ತೆ ಅದು ಸ್ಟ್ರಿಂಕ್ ಆಗೋದು. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಸ್ಟ್ರಿಂಕ್ ಆಗುತ್ತೆ, ಬೇಗ ಬೇಯುತ್ತೆ ಕೂಡ. ಇದಾದಮೇಲೆ ತುಟ್ಟಿರುವಂಥ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಬೋದು, ಬಟ್ ಕಾಯಿ ಮಾತ್ರ ಈ ಹಂತದಲ್ಲೇ ಹಾಕಿ. ಯಾಕೆ ಅಂತ ಅಂದರೆ ಮಧ್ಯಾಹ್ನಕ್ಕೆ ತಿಂಡಿನ ನಾವು ಬಾಕ್ಸಿಗೆ ಹಾಕಿ ಮಕ್ಕಳಿಗೆ ಕೊಟ್ಟು ಕಳಿಸಿದಾಗ ಅದು ಹಾಳಾಗಬಾರ್ದಲ್ವ. ತಿಂಡಿ ಹಾಳಾಗಬಾರ್ದು ಅಂತಂದರೆ ನಾವು ಸ್ವಲ್ಪ ಫ್ರೈ ಮಾಡಲೇಬೇಕು ಕಾಯಿನ, ಆಗ ಹಾಳಾಗಲ್ಲ. ಸೊ ಹಾಗಾಗಿ ನಾವು ಕಾಯಿನ ಹಾಕಬಹುದು. ಈ ರೀತಿ ಕಾಯಿ ಹಾಕಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಲ್ಲ ಅಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಅದು ಕಾಯಿ ಹಾಕಿರ್ತೀವಲ್ಲ ಮಧ್ಯಾಹ್ನ ತನಕ ಇರೋದಿಲ್ಲ ಈ ಬಿಸಿಲಲ್ಲಿ. ಸೊ ಹಾಗಾಗಿ ಕಾಯಿ ಹಾಕಿ ಮತ್ತು ಮಂಡಕ್ಕಿ ನೆನೆ ಹಾಕಿದ್ವಲ್ಲ, ಆ ಒಂದು ಮಂಡಕ್ಕಿನ ಚೆನ್ನಾಗಿ ನೀರೆಲ್ಲ ತೆಗೆದುಬಿಟ್ಟು ಹಿಂಡಬೇಕು. ಹಿಂಡಿದ ಸೈಡಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಕಾಯಿ, ಉಪ್ಪು, ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆ ಒಂದು ಮಂಡಕ್ಕಿನ ಇದ್ರೊಳಗಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಇದರಲ್ಲಿ, ಅಂದರೆ ಚೆನ್ನಾಗಿ ಗೂರಾಡಬೇಕು. ಅದು ಗೂರಾಡಿದ್ರೆ ಮಂಡಕ್ಕಿ ತಿಂಡಿ ರೆಡಿ ಆಗುತ್ತೆ, ಫಟಾಫಟ್ ರೆಡಿ ಆಗುತ್ತೆ. ಯಾರೇ ಬರಲಿ, ಎಷ್ಟು ಜನ ಬರಲಿ, ಯಾರಾದರೂ ಗೆಸ್ಟ್ಗಳು ಬಂದಾಗ ದಿಢೀರಂತ ಪಟಾಪಟ ಆಗಬೇಕು ಅಂದರೆ ಈ ಒಂದು ಮಂಡಕ್ಕಿ ತಿಂಡಿನ ಮಾತು ಕೊಟ್ಬಿಡ್ಬೋದು. ನಾವು ಇದನ್ನು ಮಂಡಕ್ಕಿ ಉಸ್ಲಿ ಅಂತ ಕರಿತೀವಿ. ನೀವು ಯಾವ ರೀತಿ ಕರಿತೀರಾ ಅಂತ ಗೊತ್ತಿಲ್ಲ. ಸೊ ಕಮೆಂಟ್ ಮೂಲಕ ತಿಳಿಸಿ ನೀವು ಏನೇನು ಕರಿತೀರಾ ಅಂತ. ಓಕೆ, ಕೆಲವರು ಒಂದೊಂದು ರೀತಿ ಒಂದೊಂದು ಥರ ಕರೀತಾರೆ, ಅದೇನೋ ಹೇಳ್ತಾರೆ. ಏನಂತಾರೆ, ಪುರಿ ಉಸ್ಲಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಥರ ಕರೀತಾರೆ. ಸೊ ಹಾಗಾಗಿ ನೀವೇನು ಕರಿತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಂದು ಚಾನಲ್ನ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಇದೆಲ್ಲ ಇರಬೇಕು. ಏಕೆ ಅಂತಂದರೆ ನಾವು ಒಂದು ವಿಡಿಯೋ ಮಾಡಿದಾಗ ಅದನ್ನು ನೋಡಿದ್ರೆ ನಮಗೂ ಕೂಡ ಸಪೋರ್ಟ್ ಸಿಕ್ಕಿದಾಗ ಆಗುತ್ತೆ, ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ, ಇನ್ನೊಂದು ನೆಕ್ಸ್ಟ್ ವಿಡಿಯೋನ ಹಾಕೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಸೊ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ. ಮಂಡಕ್ಕಿ ತಿಂಡಿ ರೆಡಿ ಆಗಿದೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.